ಇವತ್ತು ನಾನು ಹುಳಿ ಪುಡಿ ಅಂದರೆ ಹುಳಿ ಸಾಂಬಾರು ಮಾಡ್ತೀವಲ್ಲ ಆ ಥರದ್ದು ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಮಾಮೂಲಿ ಪುಡಿಗಿಂತ ಈ ಪುಡಿ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: 1 ಸೇರು ಧನಿಯಾ ತೊಗೊಂಡಿದ್ದೀನಿ, 1 ಪಾವು ಉದ್ದಿನಬೇಳೆ ತೊಗೊಂಡಿದ್ದೀನಿ, 1 ಪಾವು ಕಡಲೆಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಪಾವು ಅಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಇಡಿಯಷ್ಟು ಮೆಂತ್ಯ, ಸ್ವಲ್ಪ ಒಂದು 100 ಗ್ರಾಮಷ್ಟು 100-150 ಗ್ರಾಮಷ್ಟು ಅರ್ಶಿಣದ ಕೊನೆ ತೊಗೊಂಡಿದ್ದೀನಿ. ಇದೆಲ್ಲದನ್ನು ಹುರ್ಕೊಂಡು ಚೆನ್ನಾಗಿ ಗಮ್ಮನಾಗಿ ಹುರ್ಕೋಬೇಕು. ಅಕ್ಕಿನೂ ಹುರಿಬೇಕು, ಮೆಂತ್ಯ, ಕಡಲೆಕಾಳು, ಉದ್ದಿನ ಬೇಳೆ, ಧನಿಯಾ ಇದೆಲ್ಲದನ್ನು ಚೆನ್ನಾಗಿ ಹುರ್ಕೋಬೇಕು ಗಮ್ಮನಂಗೆ, ಸೀಸ್ಬಾರ್ದು. ಮತ್ತು ಅರ್ಶಿಣದ ಕೊನೆ ಇರುತ್ತಲ್ಲ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಥವಾ ಚೆನ್ನಾಗಿ ಒಣಗಿಸ್ಕೊಂಡು ಅದು ಪುಡಿ ಮಾಡ್ಕೋಬೇಕು. ಆಮೇಲೆ ಮೆಣಸಿನ್ಕಾಯಿ ಅದು ಒಂದು 1 ಡಬ್ಬಲ್ ತೊಗೊಂಡಿದ್ದೀನಿ. 1 ಸೇರು ಧನಿಯಾಕ್ಕೆ ಅದ್ರ 2ರಷ್ಟು ಅದೇ ಬೋಸಲ್ಲಿ ತೊಗೋಬೋದು, ಬೇಕಾದ್ರೆ ಒಂದು ಬೌಲಲ್ಲಿ ಅಳತೆ ಮಾಡಿಕೊಂಡು. ಇದು 2 ಬೌಲಷ್ಟು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಇದು ಖಾರ ಬರಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೋಟ ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ನಮಗೆ ಬೇಡ, ನಮಗೆ ಖಾರ ಬೇಡ, ಖಾರದ ಪುಡಿ ಅಷ್ಟೇ ಸಾಕು ಅನ್ನೋದಾದರೆ ಬರೀ ಈ ಮೆಣಸಿನ್ಕಾಯಿನೇ ಹಾಕೋಬೋದು. ನಮ್ಗೆ ಸ್ವಲ್ಪ ಖಾರವಾಗಿರಲಿ ಅಂತ ಅನ್ನೋದಿದ್ರೆ ಸ್ವಲ್ಪ ಚೋಟ ಮೆಣಸಿನ್ಕಾಯಿ ಬೆರೆಸಿದ್ರೆ ಚೆನ್ನಾಗಿರುತ್ತೆ. ಬ್ಯಾಡಿಗೆ ಮೆಣಸಿನ್ಕಾಯಲ್ಲಿ ಏನು ಖಾರ ಬರಲ್ಲ, ಟೇಸ್ಟು ಕಲರ್ ಬರುತ್ತೆ ಅಷ್ಟೇ. ಇದಿಷ್ಟನ್ನು ಬೇಕಾದ್ರೆ ಮೆಣಸಿನ್ಕಾಯಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಗೆ ಬೇಕಾದ್ರೂ ಬಿಡಿಸ್ಬೋದು, ಇಲ್ಲಾಂದ್ರೆ ಸ್ವಲ್ಪ ನಾವು ಬೆಚ್ಚಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಇದು ಯಾವ ಥರ ಬೇಕಾದ್ರೂ ಆಪ್ಷನ್ಸ್ ಚೇಂಜ್ ಮಾಡ್ಕೋಬೋದು. ಅಂದರೆ 2ರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದನ್ನು 6 ತಿಂಗಳು ಬೇಕಾದ್ರೂ ಇಟ್ಕೋಬೋದು ಪುಡಿನ, 1 ವರ್ಷ ತನಕ ಇಟ್ಕೋಬೋದು, ಏನೂ ಆಗಲ್ಲ. ಇದು ಮಟನ್ ಸಾರಿಗೆ ಚೆನ್ನಾಗಿರುತ್ತೆ. ಮಟನ್ ಸಾರು ಮತ್ತು ಮಸಾಲೆ ಎಲ್ಲ ಹಾಕಿ ಮಾಡ್ತೀವಲ್ಲ ಅದಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಇದಿಷ್ಟು ಎಲ್ಲದನ್ನು ಹುರ್ಕೊಂಡಾದ್ಮೇಲೆ ಇದೆಲ್ಲದನ್ನು ಒಂದು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮಿಲ್ಲಿಗೆ ತೊಗೊಂಡೋಗಿ ಬಿಡಿಸ್ಕೊಬಂದು ಆಮೇಲೆ ಜರಡಿ ಹಿಡ್ಕೊಂಡು ಅದನ್ನ ಬಾಕ್ಸಿಗೆ ತುಂಬಿಟ್ಕೊಂಡ್ರೆ ವರ್ಷಾನ್ಗಟ್ಲೆ ಬರುತ್ತೆ. ಇದು ಚೆನ್ನಾಗಿರೋದು ಅಂದರೆ ಮೀನು ಸಾರಿಗೆ ಹಾಕ್ಬೋದು, ಮತ್ತು ಹಸಿಕಾಳು ಸಾಂಬಾರಿಗೆಲ್ಲ ಹಾಕ್ಬೋದು. ಮೊಳಕೆ ಕಲ್ತಿರ್ತೀವಲ್ಲ ಆ ಸಾಂಬಾರ್ಗೆ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪುಡಿ. ಈ ಮೀನು ಸಾಂಬಾರು ಮಾಡ್ತೀವಲ್ಲ, ಹುಳಿ ಏನೇನು ಹುಣಸೆಹಣ್ಣು ಯಾವುದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಅನ್ಸುತ್ತೆ, ಹಸಿಕಾಳಿಗೆಲ್ಲ ಹುಣಸೆಹಣ್ಣು ಹುಳಿ ಟೈಪ್ ಮಾಡ್ತೀವಲ್ಲ ಅವಾಗ ಇದನ್ನು ಈ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಿಲ್ಲಲ್ಲಿ ಹೋಗಿ ಬಿಡಿಸ್ಕೊಂಡು ಬಂದು ಪುಡಿ ತೋರಿಸ್ತೀನಿ ನೋಡಿ. ಇವಾಗ ಮಿಲ್ಲಿಗೆ ತೊಗೊಂಡೋಗಿ ಪುಡಿ ಮಾಡಿಸ್ಕೊಂಬಂದಿದ್ದೀನಿ. ಪುಡಿ ಈ ಥರ ಬರುತ್ತೆ. ನಾವು ಇದನ್ನು 6 ತಿಂಗಳು ಬೇಕಾದರೂ ಇಟ್ಕೋಬೋದು. ಈ ಥರ ಇವಾಗ ಸಾಂಬಾರಿಗೆ ರೆಡಿ ಆಗಿದೆ. ಇದು ಹುಳಿ ಸಾಂಬಾರು ಪುಡಿ ಮಾಡೋದು ಈ ಥರ ಈಗ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.